ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ಎಲ್ಲರಿಗೂ ಶುಭೋದಯ. ಇವತ್ತಿನ ಈ ವಿಡಿಯೋದಾಗ ನಾವು ಗಿಫ್ಟ್ ನಿಫ್ಟಿ ಮತ್ತು ಗ್ಲೋಬಲ್ ಮಾರ್ಕೆಟ್ ನಮಗೆ ಏನು ಸಂಕೇತವನ್ನು ಕೊಡಾತವ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮೊದಲ ಮತ್ತು ಇವತ್ತು 16ನೇ ತಾರೀಕು ಯಾವ್ಯಾವ ಸ್ಟಾಕದ್ದು Q1 ರಿಸಲ್ಟ್ ಇದಾವಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ನಾಳೆ ಬುಧವಾರ, ನಾಳೆ ಖರೆ ಅಂದ್ರೆ ಬ್ಯಾಂಕ್ ನಿಫ್ಟಿದ ಎಕ್ಸ್ಪೈರಿ ಇರ್ತೈತಿ. ಬಟ್ ನಾಳೆ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಬ್ಯಾಂಕ್ ನಿಫ್ಟಿದ ಎಕ್ಸ್ಪೈರಿ ಇವತ್ತಿಟ್ಟಾರ. ಮತ್ತು ಇವತ್ತು ಮಂಗಳವಾರ ಸಹನು ಐತಿ. ಮಂಗಳವಾರ ಯಾವಾಗನು ಫಿನ್ ನಿಫ್ಟಿದು ಎಕ್ಸ್ಪೈರಿ ಇರ್ತಾವ. ನಾನು ವೀಕ್ಷಕರೇ, ಇವತ್ತು ನಿಮ್ದು ರಡಾರ್ನಾಗ ಫೈನಾನ್ಸ್ದ ಸ್ಟಾಕ್ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಗಳೇ ಇರಬೇಕು. ಯಾಕಂತಂದ್ರೆ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಮತ್ತು ಫೈನಾನ್ಸ್ ಸ್ಟಾಕ್ದ ಎರಡೂ ಎಕ್ಸ್ಪೈರಿ ಇವತ್ತನ ಇದಾವ. ನೀವು ಇವು ಎರಡು ಸೆಕ್ಟರ್ನಾಗಿನ ಸ್ಟಾಕ್ಗಳು ನಿಮ್ದು ರಡಾರ್ನಾಗ ಇರ್ಬೇಕು. ನೋಡ್ರಿ ವೀಕ್ಷಕರೇ, ಇವತ್ತ ಗಿಫ್ಟ್ ನಿಫ್ಟಿ ನಮಗ 17 ಪಾಯಿಂಟ್ ಏರೈತಿ ಅಂತಂದ್ರೆ ಇವತ್ತ ಮಾರ್ಕೆಟ್ ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಹೆಚ್ಚೈತಿ. ಮತ್ ವೀಕ್ಷಕರೇ, ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದ. ಯುಎಸ್ದು ಎಲ್ಲಾ ಮಾರ್ಕೆಟ್ ಆಲ್ಮೋಸ್ಟ್ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟಾವ. ನೋಡ್ಬೋದು ನೀವು. ಡೌ ಜೋನ್ಸ್ ಫ್ಯೂಚರ್ ನೋಡ್ರಿ 0.19% ಏರೈತಿ. ಮತ್ತು S&P 500 0.28% ಏರೈತಿ. ಮತ್ತು ನ್ಯಾಸ್ಡ್ಯಾಕ್ 0.40% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ವೀಕ್ಷಕರೇ, US ಮಾರ್ಕೆಟ್ ಪಾಸಿಟಿವ್ ಇದಾವ. ಯಾಕಂತಂದ್ರೆ ಅಲ್ಲಿಗೆ ಎಲೆಕ್ಷನ್ದ ಇದು ನಡೆದಿದ್ರಿಂದ ಅಲ್ಲಿ ಡೊನಾಲ್ಡ್ ಟ್ರಂಪ್ ಬರೋ ಚಾನ್ಸಸ್ ಹೆಚ್ಚೈತಿ ಅನ್ನತ್ತಾರ. ಡೊನಾಲ್ಡ್ ಟ್ರಂಪ್ ಬಂದ್ರೆ ಅಲ್ಲಿ ಮಾರ್ಕೆಟ್ಗೆ ಏನೋ ಚಲೋ ಸಂಕೇತ ಐತಿ ಮಾರ್ಕೆಟ್ ಏರಾತವ. ಮತ್ತು ವೀಕ್ಷಕರೇ ನೋಡ್ರಿ, ಇವತ್ತಿನ ನ್ಯೂಸ್ ಜಿಯೋ ಫೈನಾನ್ಸ್ ನಿನ್ನೆ Q1 ರಿಸಲ್ಟ್ ಬಂತ. ನೋಡ್ಬೋದ, ನೆಟ್ ಪ್ರಾಫಿಟ್ ಫಾಲ್ ಆಗೈತಿ 6%, ನಿಯರ್ಲಿ 6% YoY ಬೇಸಿಸ್ ನೆಟ್ ಪ್ರಾಫಿಟ್ ಫಾಲ್ ಆಗೈತಿ. ಮತ್ತು ರೆವೆನ್ಯೂ ರಿಮೇನ್ಸ್ ಫ್ಲಾಟ್ ಆಟ್ 418 ಕೋಟಿ. ನೋಡ್ರಿ ವೀಕ್ಷಕರೇ, ಇವ್ರದ್ದು ಇನ್ನೂ ಬಿಸ್ನೆಸ್ ಪ್ರಾಪರ್ ಸ್ಟಾರ್ಟ್ ಆಗಿಲ್ಲ. ಬರೀ ಈಗಿನ್ನ ಪ್ಲ್ಯಾನ್ ಮಾಡತ್ತಾರ. ಈಗ 1-2 ಕ್ವಾರ್ಟರ್ ಹಿಂಗನ ಇರೋದು ಇವ್ರದ. ಪ್ರಾಪರ್ ಎಲ್ಲ ಬಿಸ್ನೆಸ್ ಸೆಟಪ್ ಆಗಿ ಸ್ಟಾರ್ಟ್ ಆಗೋಣ ಇವ್ರದ ನೋಡ್ಬೇಕು ನಾವು ಜಿಯೋ ಫೈನಾನ್ಸ್ ಅವ್ರದ ಕ್ವಾರ್ಟರ್ ರಿಸಲ್ಟ್ಗಳು. ಈಗ ಸದ್ಯ ಏನು ಹೇಳಕ್ಕೆ ಬರಂಗಿಲ್ಲ. ಯಾಕಂದರೆ ಇನ್ನು ಸದ್ಯ ಬರೀ ಅನೌನ್ಸ್ ಮಾಡತ್ತಾರೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಯಾವ ಬಿಸ್ನೆಸ್ ಇದು ಮಾಡ್ತಾರಂತ. ಬಟ್ ಇನ್ನು ಯಾವ ಪ್ರಾಪರ್ ಸ್ಟಾರ್ಟ್ ಮಾಡಿಲ್ಲ. ಪ್ರಾಪರ್ ಎಲ್ಲ ಮ್ಯೂಚುವಲ್ ಫಂಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಎಲ್ಲ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡೋಣ. ಈ ಥರದ ಪ್ರಾಫಿಟನ್ನು ನೋಡ್ಬೇಕು. ಮತ್ತು ವೀಕ್ಷಕರೇ ನೋಡ್ರಿ, ಏಂಜಲ್ ಒನ್ದು ರಿಸಲ್ಟ್ ಬಂದಿತ್ತು ನಿನ್ನೆ. ನೆಟ್ ಪ್ರಾಫಿಟ್ ಜಂಪ್ಸ್ 36% ಜಂಪ್ ಆಗೈತಿ ನೆಟ್ ಪ್ರಾಫಿಟ್. ನೋಡ್ರಿ ವೀಕ್ಷಕರೇ, ಇದು ನಿಮ್ದು ಸ್ಟಾಕ್ ಇವತ್ತು ರಡಾರ್ನ ಇರ್ಬೇಕಾ. ಇವತ್ತು ಏಂಜಲ್ ಒನ್ ಸ್ಟಾಕನ್ನು ಏರ್ತೈತಿ ಅಂತ ಬೀಳ್ತೈತಿ. ಇದು ನೋಡ್ಬೇಕು ನಾವು ಇವತ್ತು. ಮತ್ತು ವೀಕ್ಷಕರೇ ನೋಡ್ರಿ, ನಿನ್ನೆ ಝೊಮ್ಯಾಟೊ ಸ್ಟಾಕ್ 3%ಗಿಂತ ಹೆಚ್ಚು ಏರಾಕ್ ಮೇನ್ ರೀಸನ್ ಏನಂತಂದ್ರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ತಮ್ಮದ ಪ್ಲಾಟ್ಫಾರ್ಮ್ ಫೀ ಮೊದಲು ₹5 ತೊಗೋತೀರ. ಮುಂಬೈ, ದಿಲ್ಲಿ, ಬೆಂಗಳೂರಿನಾಗ ಅಷ್ಟಾಗೈತಿ ರೀ ವೀಕ್ಷಕರೇ. ಇದು ನೋಡ್ರಿ ವೀಕ್ಷಕರೇ, ಮೊದಲು ಇವರ ಪ್ಲಾಟ್ಫಾರ್ಮ್ ಫೀ ₹5 ತೊಗೋತೀರ. ಬಟ್ ₹1 ಇನ್ಕ್ರೀಸ್ ಮಾಡಿ ₹6 ಮಾಡ್ಯಾರ. ವೀಕ್ಷಕರೇ, ಇದು 20% ಜಂಪ್ ಐತಿ. ಡೈಲಿ ಝೊಮ್ಯಾಟೊ ಮ್ಯಾಗ 22 ರಿಂದ 25 ಲಕ್ಷ ಆರ್ಡರ್ಗಳು ಬರ್ತಾವಂತ. ಈಗ ಡೈಲಿ ₹1 ಹೆಚ್ಚಾಗಿದ್ದರಿಂದ ಡೈಲಿ 25 ಲಕ್ಷ ಡೈಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಐತಿ. ನಾನು ವೀಕ್ಷಕರೇ ನೋಡ್ರಿ, ಝೊಮ್ಯಾಟೊ ನಿನ್ನೆ 3%ಗಿಂತ ಹೆಚ್ಚಿರೈತೆ. ಮತ್ತು ಇದು 52 ವೀಕ್ ಹೈ ಅಂತಂದ್ರೆ ಆಲ್ ಟೈಮ್ ಹೈನು ಈ ಸ್ಟಾಕ್ ನಿನ್ನೆ ಹೊಡೆದೈತಿ. ವೀಕ್ಷಕರೇ, ಇದು ರಡಾರ್ನ ಇರಬೇಕು. ಮತ್ತು ವೀಕ್ಷಕರೇ, ಇವತ್ತು ಯಾವ್ಯಾವ ಸ್ಟಾಕದ್ದು ರಿಸಲ್ಟ್ ಇದಾವಂತಂದ್ರೆ ಮೇನ್ ಇಂಪಾರ್ಟೆಂಟ್ ಸ್ಟಾಕದ್ದು ಹೇಳ್ತೇನೆ. ಆಮೇಲೆ ಉಳ್ಕಿದ್ದು ಲಿಸ್ಟನ್ನು ನೋಡ್ರಿ ನೀವು. ನೋಡ್ರಿ, ಅಲೋಕ್ ಇಂಡಸ್ಟ್ರೀಸ್ ಐತಿ, ಬಜಾಜ್ ಆಟೋದ್ ಐತಿ, ಕ್ರಿಸಿಲ್ದ್ ಐತಿ, ಜಸ್ಟ್ ಡೈಲ್ದ್ ಐತಿ, ಮತ್ತು ನೆಟ್ವರ್ಕ್ 18 ಇವತ್ತು ರಿಸಲ್ಟ್ ಇದಾವ Q1. ವೀಕ್ಷಕರೇ, ಮತ್ತು ಉಳ್ಕಿದ್ದನ್ನು ನೋಡ್ಬೋದು ನೀವು. ಸ್ಕ್ರೀನ್ ಮೇಲೆ ಬರತ್ತಾವ ಇವ್ರದ್ದೆಲ್ಲ ಸ್ಟಾಕ್ ಅದನ್ನು ಇವತ್ತು Q1 ರಿಸಲ್ಟ್ ಇದಾವ. ತಿಳಿತ್ರಿ ವೀಕ್ಷಕರೇ ಇವತ್ತು ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ತೈತಿ. ನೋಡ್ಬೇಕಾ ಹೆಂಗೆ ಮಾರ್ಕೆಟ್ ಇವತ್ತು ರಿಯಾಕ್ಟ್ ಮಾಡ್ತೈತಿ. ಇವೆಲ್ಲ ಸ್ಟಾಕ್ಗಳು ನಿಮ್ಮ ರಡಾರ್ ಮೇಲೆ ಇರಬೇಕಾ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೇನೆ. ಮತ್ತು ನಾ ಬರೀ ಹಿಂಗೆ ನ್ಯೂಸ್ಗಳು ಅಷ್ಟೇ ಹಾಕಂಗಿಲ್ಲ, ಕಲಿಸುತ್ತಿರ್ತೀನಿ. ನಾನು ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದು ಪ್ಲೇಲಿಸ್ಟನ್ನು ಫುಲ್ ಹೋಗಿ ನೋಡ್ರಿ. ಮತ್ತು ಇದು ಸಂಪೂರ್ಣ ಫ್ರೀ ಇರ್ತೈತಿ. ಅದು ಕಂಟೆಂಟ್ನಾಗ ನಂಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.